ಎಲ್ಲರಿಗೂ ನಮಸ್ಕಾರ. ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸು. ಶ್ವೇತಕೇತು ಅಥವಾ ಉತ್ತಮ ಇಬ್ಬರಲ್ಲಿ ಒಬ್ಬರನ್ನ ನಿನ್ನ ಮದುವೆ ಆಗಬೇಕು, ಧರ್ಮ ರಕ್ಷಣೆಗೆ ನೀನು ಸಹಾಯ ಮಾಡಬೇಕು ಅಂತ ಕೃಷ್ಣ ಹೇಳ್ತಾನೆ. ಆಗ ಅವಳು, ನನಗೆ ಅವರಿಬ್ಬರೂ ಇಷ್ಟ ಇಲ್ಲ, ಮೂರನೇವನನ್ನು ನಾನು ವರಿಸ್ತೀನಿ, ಅಂದರೆ ನೀನೇ ನನ್ನನ್ನು ಮದುವೆ ಆಗಬೇಕು ಅಂತ ಕೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲ, ಅದು ಸಾಧ್ಯ ಇಲ್ಲ. ಈಗ ಹೇಗಿದ್ದೀನಿ ನಾನು ನಿನಗೆ ಅಣ್ಣ ಆಗಿದ್ದೀನಿ ತಾನೆ, ಅದೇ ಥರ ಅಣ್ಣನಾಗಿದ್ದರೆ ಮಾತ್ರ ನಾನು ನಿನ್ನನ್ನು ಸಂತೋಷಪಡಿಸೋಕ್ಕೆ ಸಾಧ್ಯ ಅಂತ ಕೃಷ್ಣ ಹೇಳ್ತಾನೆ. ಹಾಗಾದರೆ ನನ್ನಂಥ ಹೆಂಡತಿ ನಿಂಗೆ ಬೇಡವಾ ಅಂತ ಶೈಬ್ಯ ಕೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ನೋಡು, ನಾನು ಸಂತೋಷಪಡಿಸೋಕ್ಕೆ ಸಾಧ್ಯ ಆಗುವಂಥ ಹೆಂಡತಿ ನನಗೆ ಸಿಗ್ತಾಳೋ ಇಲ್ವೋ ಗೊತ್ತಿಲ್ಲ. ಕರವೀರಪುರದ ರಾಜ್ಕುಮಾರಿಯಂತಹ ವಶೀಕರಣ ಕುಶಲಿಯಾದ ನಿನ್ನಂಥ ಹೆಂಗಸನ್ನು ಮಾತ್ರ ನನ್ನ ಕೈಲಿ ಸಂತೋಷಪಡಿಸೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ಏಕೆಂದರೆ ನಾನು ತುಂಬ ಜನಕ್ಕೆ ವಶವಾಗಿ ಹೋಗ್ಬಿಟ್ಟಿದ್ದೀನಿ, ಎಲ್ಲಕ್ಕಿಂತ ಹೆಚ್ಚಾಗಿ ಧರ್ಮಕ್ಕೆ ವಶ ಆಗಿದ್ದೀನಿ. ಸದ್ಯಕ್ಕೆ ಇದೇ ಥರ ಇನ್ನೂ ಎಷ್ಟು ವರ್ಷ ಮುಂದುವರಿಯುತ್ತೋ ಗೊತ್ತಿಲ್ಲ. ಹಾಗಾಗಿ ನಾನೀಗ ಮದುವೆ ಆಗೋದಿಲ್ಲ ಅಂತ ಹೇಳ್ತಾನೆ. ಮತ್ತು ಗಂಭೀರನಾಗಿ ಹೇಳ್ತಾನೆ, ತನ್ನ ತುಂಟತನವನ್ನು ನಿಲ್ಲಿಸ್ತಾನೆ. ಮತ್ತು ಹೇಳಕ್ಕೆ ಪ್ರಾರಂಭ ಮಾಡ್ತಾನೆ, ಶೈಬ್ಯೆ, ನಿನ್ನ ರಕ್ತದಲ್ಲಿ ರಾಜಧರ್ಮ ಇದೆ. ಹಾಗಾಗಿ ನಾನು ಹೇಳೋದು ನಿನಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈಗ ನಾನು ಗಳಿಗೆಗಳಲ್ಲೂ ಕೂಡ ಗಂಡಾಂತರದಲ್ಲಿ ಸಿಲುಕೊಂಡ್ಬಿಟ್ಟಿದ್ದೀನಿ. ಮಧುರೈಗೂ ಮತ್ತು ಯಾದವರಿಗೂ ಕೂಡ ತುಂಬ ವಿಪತ್ತು ಕಾದಿದೆ. ಅದರಲ್ಲಿ ಮುಖ್ಯವಾಗಿ ನನ್ನನ್ನು ನಾಶ ಮಾಡಬೇಕು ಅಂತ ಹೇಳಿಬಿಟ್ಟು ತುಂಬ ಜನ, ಜೊತೆಗೆ ಆ ಧರ್ಮ ಕೂಡ ಬಾಯಿ ತೆರೆದು ಕೂತಿದೆ. ಬೇರೆ ಬೇರೆ ಶಕ್ತಿಗಳನ್ನು ವಿಶಾಲ ಪ್ರಮಾಣದಲ್ಲಿ ಸಂಘಟನೆ ಮಾಡಿಬಿಟ್ಟು ಹೇಗಾದರೂ ಮಾಡಿಬಿಟ್ಟು ನನ್ನನ್ನು ಬಗ್ಗು ಬಡಿಬೇಕು ಅಂತ ಹೇಳಿಬಿಟ್ಟು ತುಂಬ ಜೋರಾಗಿ ಹಂಚಿಕೆ ನಡೀತಾ ಇದೆ. ನನ್ನ ವಿನಾಶಕ್ಕೆ ಒಳಸಂಚು ತುಂಬ ಜೋರಾಗಿ ನಡೀತಿದೆ. ಆದರೆ ನಾನು ಏಕಾಂಗಿಯಾಗಿ ಹೋರಾಡಬೇಕು. ಏಕೆಂದರೆ ದ್ವೇಷದ ಬಲವನ್ನು ನನ್ನ ಕೈಲಿ ಸಂಘಟಿಸೋಕ್ಕೆ ಸಾಧ್ಯ ಇಲ್ಲ. ನಾನು ಧರ್ಮದ ಪರ ಇದ್ದೀನಿ. ಹಾಗಾಗಿ ನನಗೆ ಎಲ್ಲರ ಮೇಲೇನೂ ಪ್ರೀತಿ ಇದೆ. ಬರೀ ದ್ವೇಷದಿಂದಾಗಿ ದ್ವೇಷಕ್ಕೋಸ್ಕರ ನಾನು ಯಾವುದೇ ಬಲವನ್ನು ಸಂಘಟಿಸೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾನೆ. ಆಗ ಶೈಬ್ಯ ಹೇಳ್ತಾಳೆ, ಹೌದು, ಗೊತ್ತಾಯಿತು ನನಗೆ, ನಾನು ಕೂಡ ನಿನ್ನ ಶತ್ರುಗಳಿಗೆ ಕೈಗೊಂಬೆಯಾಗಿ ವಶ ಆಗಿಬಿಟ್ಟಿದ್ದೆ ಅಂತ ಹೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ಈ ಹೋರಾಟದಲ್ಲಿ ನೀನು ಉದ್ಧವ ಅಥವಾ ಶ್ವೇತಕೇತು ಇಬ್ಬರಲ್ಲಿ ಯಾರಿಗಾದರೂ ಒಬ್ಬರಿಗೆ ಹೆಂಡತಿಯಾಗಿ ನನ್ನ ಜೊತೆಗೆ ಧರ್ಮವನ್ನು ಉಳಿಸ್ಲಿಕ್ಕೋಸ್ಕರ ನೀನು ನಿಲ್ಲಬೇಕು. ಇಬ್ಬರು ಧೀರರು, ಇಬ್ಬರು ಸತ್ಪುರುಷರು ಅಂತೇಳ್ಬಿಟ್ಟು ಕೃಷ್ಣ ಹೇಳ್ತಾನೆ. ಆಗ ಅವಳು ಮತ್ತೆ ಹೇಳ್ತಾಳೆ, ಶೈಬ್ಯ, ನೋಡು, ನನಗೆ ಯಾಕೋ ಅವರಿಬ್ಬರನ್ನು ಮದುವೆ ಮಾಡಿಕೊಳ್ಬೇಕು ಅನ್ನೋ ಇಷ್ಟ ಆಗ್ತಾ ಇಲ್ಲ. ನನ್ನನ್ನು ಬರೀ ಒಂದು ಸಾಧನವನ್ನಾಗಿ ಅವರು ಮಾಡ್ತಾರೆ. ನೀನು ಕೂಡ ನನ್ನನ್ನು ಮದುವೆ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಯಾವುದೋ ಒಂದು ಕೆಲಸಕ್ಕೋಸ್ಕರ ನನ್ನನ್ನು ಒಂದು ಸಾಧನವನ್ನಾಗಿ ಉಪಯೋಗಿಸ್ಕೋಬೇಕು ಅಂತ ಅಂದ್ಕೊಂಡಿದ್ದೀಯಲ್ಲ ಅಂತ ಶೈಬ್ಯ ಹೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ನೋಡು, ಎಲ್ಲ ಸಜ್ಜನರು ಧರ್ಮಕ್ಕೆ ಸಾಧನವಾಗಿ ಬದುಕಬೇಕು. ನಾನು ಬದುಕಿರೋದು ಕೂಡ ಧರ್ಮಕ್ಕೋಸ್ಕರ, ಬೇರೆ ಇನ್ಯಾವುದೇ ಒಂದು ಉದ್ದೇಶ ನನಗೆ ಇಲ್ಲ ಅಂತೇಳಿ ಹೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಆಯಿತು, ಇಬ್ಬರಲ್ಲಿ ನಿನಗೆ ಯಾರು ಹೆಚ್ಚು ಉಪಯುಕ್ತರಾಗ್ತಾರೆ ನೀನು ಹೇಳು, ನಾನು ನಿನಗೆ ದಾಸಿ, ನೀನು ಹೇಳಿದ ಹಾಗೆ ನಾನು ಕೇಳ್ತೀನಿ. ನಿನಗೆ ಯಾರು ಹೆಚ್ಚು ಉಪಯೋಗ ಆಗ್ತಾರೆ ಅಂತ ನಿನಗನ್ಸುತ್ತೋ ಅವರನ್ನು ನಾನು ಮದುವೆ ಮಾಡ್ಕೊಳ್ತೀನಿ ಅಂತೇಳಿ ಹೇಳ್ತಾಳೆ. ಆಗ ಮತ್ತೆ ಕೃಷ್ಣ ತುಂಟನಿಗೆ ಬೀರ್ತಾ ಹೇಳ್ತಾನೆ, ನೋಡು, ನಿನಗೆ ಇಷ್ಟ ಬಂದವರನ್ನ ನೀನು ಮದುವೆ ಮಾಡ್ಕೊ, ಆದರೆ ನನ್ನನ್ನು ಬಿಟ್ಬಿಡು ಅಂತ ಹೇಳ್ತಾನೆ. ಆಗ ಮತ್ತೆ ಶೈಬ್ಯ ಹೇಳ್ತಾಳೆ, ನೋಡು, ಶ್ವೇತಕೇತು ಹೇಳ್ತಾ ಇದ್ದಾನೆ, ನಿನ್ನನ್ನು ನಾಶ ಮಾಡಬೇಕು ಅಂತ ಹೇಳಿಬಿಟ್ಟು ಜರಾಸಂಧ ಒಂದು ಹಂಚಿಕೆಯನ್ನು ಹೂಡಿದಾನಂತೆ. ಅದನ್ನು ಮುರಿಲಿಕ್ಕೆ ಅವನು ಪ್ರಯತ್ನ ಮಾಡ್ತಾ ಇದ್ದಾನಂತೆ. ಅದಕ್ಕೆ ನಾನು ಸಹಾಯ ಆಗಬೇಕಂತೆ. ನೀನು ಕುಂದಿನಪುರದಲ್ಲಿದ್ದರೆ ಸಾಕು ಅಂತೇಳಿ ಅವನು ಹೇಳ್ತಾ ಇದ್ದಾನೆ. ಇದರಿಂದ ನಿನಗೆ ಉಪಯೋಗ ಆಗುತ್ತಾ ಅಂತೇಳ್ಬಿಟ್ಟು ಶೈಬ್ಯ ಕೇಳ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ನೋಡು, ಜರಾಸಂಧ ಧರ್ಮಕ್ಕೆ ವಿರೋಧವಾಗಿ ನಿಂತ್ಕೊಂಡಿದ್ದಾನೆ. ಅವನ ತಂತ್ರವನ್ನು ನಾವು ಭಂಗಗೊಳಿಸಿದರೆ ಅದಕ್ಕೆ ನೀನು ಸಹಾಯ ಆದರೆ ನನಗೆ ಮತ್ತು ಮಧುರೆಯ ಎಲ್ಲ ಯಾದವರಿಗೂ ನೀನು ಪ್ರಾಣ ನೀಡಿ ಅವರಿಗೆ ಒಬ್ಬ ರಕ್ಷಾ ದೇವತೆ ಆಗ್ತೀಯ ನೀನು ಅಂತೇಳಿ ಹೇಳ್ತಾನೆ. ಇದನ್ನು ಕೇಳಿಬಿಟ್ಟು ಕರವೀರಪುರದ ಸಂಭ್ರಮದ ಕಾಲದಲ್ಲಿ ಅವಳು ಮೆರೀತಿರ್ಲಲ್ಲ ಶೈಬ್ಯ, ಅದೇ ಥರ ಸಂತೋಷದಿಂದ ಅವಳು ಕಣ್ಣು ಥಳಥಳಿಸೋಕ್ಕೆ ಶುರುವಾಗುತ್ತೆ.
ಆಗ ಇದ್ದಕ್ಕಿದ್ದಂಗೆ ಬಾಗಿಲಲ್ಲಿ ದೇವಕಿ ತಾಯಿ ಬಂದು ನಿಂತ್ಕೊತಾಳೆ. ಅವಳು ತುಂಬ ಅಳ್ತಾ ಇದ್ದಾಳೆ ಅನಿಸುತ್ತೆ. ಕಣ್ಣಿಂದ ನೀರು ಸುರಿತಿರುತ್ತೆ. ಅವಳ ಹಿಂದೆ ತ್ರಿವಕ್ರೆ ನಿಂತಿರ್ತಾಳೆ. ಅವಳು ಕೂಡ ಹತ್ತು ಅವಳ ಕಣ್ಣು ಊದ್ಕೊಂಡಿರುತ್ತೆ. ಕೃಷ್ಣ ಶೈಬ್ಯೆಯನ್ನು ನೋಡಿ ನಗ್ತಾ ಇರ್ತಾನೆ. ಶೈಬ್ಯೆ ಹೊಳೆವ ಕಣ್ಣಿನಿಂದ ಕೃಷ್ಣನನ್ನು ನೋಡ್ತಾ ಇರ್ತಾಳೆ. ಇದನ್ನು ನೋಡಿಬಿಟ್ಟು ದೇವಕಿ ಏನೋ ಊಹೆ ಮಾಡಿಕೊಂಡು ಕಂಬಕ್ಕೆ ಒರಗಿಕೊಂಡು ನೀನು ಕುಸಿದೇ ಬಿಡ್ತಾಳೇನೋ ಅನ್ನೋ ಹಾಗೆ ಆಸರೆಯಾಗಿ ಕಂಬವನ್ನು ಹಿಡ್ಕೊತಾಳೆ. ಕೃಷ್ಣ ಇದೇನು ನಾನು ಕೇಳಿದ್ದು ಅಂತ ತಾಯಿ ಕೇಳ್ತಾಳೆ. ಅವಳು ಬಂದಿದ್ದನ್ನು ಗಮನಿಸಿರೋದಿಲ್ಲ ಇವರು. ಆಮೇಲೆ ಎದ್ದು ನಿಂತ್ಕೊಂಡು ಅವಳಿಗಿಬ್ಬರು ನಮಸ್ಕಾರ ಮಾಡ್ತಾರೆ. ಅವ್ರ ಜೊತೆಗೆ ಸುಭದ್ರೆ ಬಂದಿರ್ತಾಳೆ. ಅವಳು ಇವರಿಬ್ಬರನ್ನ ಪ್ರೀತಿಯಿಂದ ತಬ್ಕೊಳ್ತಾಳೆ. ಶೈಬ್ಯ ಕೃಷ್ಣ ಇಬ್ಬರು ತಾಯಿಗೆ ನಮಸ್ಕಾರ ಮಾಡ್ತಾರೆ. ತಕ್ಷಣ ತನ್ನ ತಾಯಿಗೆ ಏನು ಕಳವಳ ಆಗಿದೆ ಅನ್ನೋದು ಕೃಷ್ಣನಿಗೆ ಗೊತ್ತಾಗುತ್ತೆ. ಅವನೇನು ಮಾಡ್ತಾನೆ, ಶೈಬ್ಯ ಕಡೆ ತಿರುಗಿಬಿಟ್ಟು, ತಂಗಿ ಶೈಬ್ಯ ಏನು ಮಾಡಬೇಕು ಅಂದ್ಕೊಂಡಿದ್ಯಾ ಅದನ್ನು ನಮ್ಮಮ್ಮಂಗೆ ಹೇಳಿಬಿಡು ಅಂತ ಹೇಳ್ತಾನೆ. ಅವನ ಧ್ವನಿಯಲ್ಲಿ ಅಣಕ, ಕಣ್ಣಿನಲ್ಲಿ ತುಂಟತನ ಎಲ್ಲ ಇರುತ್ತೆ. ಕೃಷ್ಣ ಶೈಬ್ಯನ ತಂಗಿ ಅಂತ ಕರೆದಿದ್ದನ್ನು ಕೇಳಿ ತಾಯಿಗೆ ತುಂಬ ಗೊಂದಲ ಆಗುತ್ತೆ. ಏನು, ಯಾರನ್ನು ಮದುವೆ ಮಾಡ್ಕೊಳ್ತೀಯ ನೀನು ಅಂತೇಳ್ಬಿಟ್ಟು ಶೈಬ್ಯನ ಕೇಳ್ತಾಳೆ. ಶೈಬ್ಯ ಮತ್ತೆ ಹಿಂದಿನ ಆತ್ಮ ನಿರ್ಧಾರದಿಂದ ಹೇಳ್ತಾಳೆ, ತಾಯಿ ಈಗ ನಾನು ಯಾರನ್ನೂ ಮದುವೆ ಆಗೋದಿಲ್ಲ. ನಮ್ಮ ದೊಡ್ಡಮ್ಮನ ಕ್ಷಮೆ ಕೇಳೋಕ್ಕೋಸ್ಕರ ನಾನು ಕರವೀರಪುರಕ್ಕೆ ಹೋಗ್ತೀನಿ. ಏಕೆಂದರೆ ನಾನು ಅವಳನ್ನು ತುಂಬ ಗೋಳಾಡಿಸ್ಬಿಟ್ಟಿದ್ದೀನಿ. ನನ್ನ ಹೃದಯದಿಂದ ಮೊದಲು ದ್ವೇಷವನ್ನು ತೊಳಿಬೇಕು. ಅದು ಈಗ ನನ್ನ ಕೆಲಸ. ಈಗ ನಾನು ಶ್ವೇತಕೇತುವಿನ ಜೊತೆ ಕುಂದಿನಪುರಕ್ಕೆ ಹೋಗೋ ತಂಡದ ಜೊತೆಯಲ್ಲಿ ಹೋಗ್ತೀನಿ. ಸಂಗಡ ಯಾರನ್ನಾದರೂ ಕಳಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ಗೋವಿಂದ ಒಪ್ಕೊಂಡಿದ್ದಾನೆ. ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಅಲ್ಲಿಂದ ನಾನು ನನ್ನ ಊರಿಗೆ ಹಿಂತಿರುಗ್ತೀನಿ ಅಂತ ಹೇಳ್ತಾಳೆ. ಆಗ ದೇವಕಿ ತ್ರಿವಕ್ರ ಕಡೆ ತಿರುಗುತ್ತಾಳೆ. ನೋಡಿದ್ಯಾ, ನನ್ನ ಮಗ ಏನು ಅಂತ ನನಗೆ ಗೊತ್ತು ಅಂತೇಳಿ ಹೇಳ್ತಾಳೆ. ಆಗ ಕೃಷ್ಣ ನಗುತ್ತಾನೆ. ಅವರಿಬ್ಬರ ಪರಿಪಾಟಲು ಅವನಿಗೆ ಅರ್ಥ ಆಗುತ್ತೆ. ತ್ರಿವಕ್ರೆ ಏನು ಮಾಡಿರ್ತಾಳೆ, ಶೈಬ್ಯ ಕೃಷ್ಣನನ್ನು ಮದುವೆ ಮಾಡ್ಕೊತಾಳೆ, ಅವರಿಬ್ಬರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಹೋಗಲು ಹೇಳಿರೋದ್ರಿಂದ ದೇವಕಿಗೆ ಆತಂಕ ಆಗ್ಬಿಟ್ಟಿರುತ್ತೆ. ಏಕೆಂದರೆ ಸೊಸೆ ಆಗೋಕ್ಕೆ ತುಂಬ ತಕ್ಕವಳಲ್ಲ ಅವಳು ಅನ್ನೋ ಭಾವನೆ ಈ ದೇವಕಿನಲ್ಲಿ ಇರುತ್ತೆ. ಮಗನ ಮೇಲೆ ವಿಪರೀತವಾದ ಆಸೆ, ವ್ಯಾಮೋಹ, ಮೋಹ, ಭಕ್ತಿ ಎಲ್ಲ ಇರುತ್ತೆ. ಆದರೆ ಶೈಬ್ಯೆಯನ್ನು ಮದುವೆ ಮಾಡಿಕೊಂಡ್ರೆ ಅವನು ಶೈಬ್ಯೆಯ ಒಂದು ಪ್ರಭಾವಲಯದಿಂದ ಹೊರಗಡೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನನ್ನ ಮಗ ಕಳೆದು ಹೋಗ್ತಾನೆ ಅನ್ನೋ ಒಂದು ಆತಂಕದಿಂದ ಅವಳು ಇದ್ರ ಬಗ್ಗೆ ಮಗನನ್ನು ಕೇಳೋಕ್ಕೆ ಅಂತ ಬಂದಿರ್ತಾಳೆ. ಇಲ್ಲಿ ನೋಡಿದ್ರೆ ಅವಳನ್ನು ತಂಗಿ ಅಂಥೇಳಿ ಅಂತಿರ್ತಾನೆ. ಅವಳ ಒಂದು ಗೊಂದಲವೆಲ್ಲ ಕೃಷ್ಣನಿಗೆ ಗೊತ್ತಾಗುತ್ತೆ. ಅವನು ಹೇಳ್ತಾನೆ, ಅಮ್ಮ ನೋಡಿದ್ಯಾ, ಇಷ್ಟು ಒಳ್ಳೆ ವಧು ನನಗೆ ತಪ್ಪು ಹೋಗ್ಬಿಟ್ಲಲ್ಲ, ಏನು ಮಾಡೋದು, ನಿನ್ನ ಮಗನಿಗೆ ಒಳ್ಳೆ ವಧು ಯಾವಾಗಲೂ ತಪ್ಪು ಹೋಗ್ತಾಳೆ ಅಂತೇಳ್ಬಿಟ್ಟು ಸಂತೋಷವಾಗಿ ನಗುತ್ತಾನೆ. ಈ ಕಡೆ ರುಕ್ಮಿಣಿ ಅಂತಃಪುರದಲ್ಲಿ ಅವಳಿಗೆ ಆತಂಕ, ಏನೋ ಒಂದು ರೀತಿಯ ಒಂದು ದುಃಖ ಎಲ್ಲ ತುಂಬ್ಕೊಂಬಿಟ್ಟಿರುತ್ತೆ. ಏನು ನಡೀತಾ ಇದೆ ಅನ್ನೋದು ಒಂದು ಸ್ಪಷ್ಟವಾಗಿ ಗೊತ್ತಾಗ್ತಿರೋದಿಲ್ಲ. ಎಲ್ಲನೂ ಏನೋ ತಪ್ಪು ಗಂಟಾಗಿದೆಯಾ ಅನ್ನೋ ಹಾಗೆ ಆ ಗಂಟನ್ನು ಸರಿಪಡಿಸಬೇಕು, ಬಿಡಿಸ್ಬೇಕು ಅಂತ ಅವಳು ಪ್ರಯತ್ನ ಮಾಡ್ತಾ ಇರ್ತಾಳೆ. ಏಕೆಂದರೆ ಅವಳು ಸ್ವಯಂವರಕ್ಕೋಸ್ಕರ ಪ್ರತಿಯೊಂದು ಸನ್ನಾಹನೂ ಬಿರುಸಾಗಿ ನಡೀತಾ ಇರುತ್ತೆ. ಅದನ್ನು ತಪ್ಪಿಸೋಕ್ಕೆ ನನ್ನ ಕೈಲಿ ಸಾಧ್ಯನೇ ಇಲ್ಲಮ್ಮ ಅಂತ ಹೇಳಿಬಿಟ್ಟು ಅವಳ ಅಜ್ಜ ಕೈಶಿಕ ಒಪ್ಕೊಂಬಿಟ್ಟಿರ್ತಾನೆ. ಇನ್ನು ತಂದೆ ಭೀಷ್ಮಕ ಅಂತೂ ತುಂಬ ಅಸಹಾಯಕ, ಕೈಲಾಗದವನು. ಇವಳು ಎಷ್ಟೊಂದು ಸತಿ ಕೋಪದಿಂದ ಮಾತಾಡ್ತಾಳೆ, ಗೊಳೋ ಅಂತ ಅಳ್ತಾಳೆ. ಏನು ಮಾಡಿದ್ರು ಕೂಡ ತನ್ನ ಮಗ ನಿಶ್ಚಯ ಮಾಡಿರೋ, ಅಂದರೆ ರುಕ್ಮಿಣಿ ನಿಶ್ಚಯ ಮಾಡಿರೋ ಈ ಸ್ವಯಂವರವನ್ನು ಎದುರಿಸೋ ಧೈರ್ಯ ಆ ಭೀಷ್ಮಕನಿಗೆ ಬರೋದೇ ಇಲ್ಲ. ಮಗಳ ಪರ ನಿಲ್ಲಕ್ಕೆ ಅವನ ಕೈಲಿ ಸಾಧ್ಯನೇ ಆಗೋದಿಲ್ಲ. ಚೇದಿ ರಾಜ್ಯದ ದಾಮಘೋಷನ ಮಗ ಶಿಶುಪಾಲನಿಗೆ ತನ್ನ ತಂಗಿ ರುಕ್ಮಿಣಿಯನ್ನು ಕೊಟ್ಟು ಮದುವೆ ಮಾಡಿ ಅದಕ್ಕೆ ಬದಲಾಗಿ ಜರಾಸಂಧ ಚಕ್ರವರ್ತಿಯ ಮೊಮ್ಮಗಳು ಆಪ್ನವಿ ಅಂತಿರ್ತಾಳೆ, ಅವಳನ್ನು ತಾನು ಮದುವೆ ಮಾಡ್ಕೊಳ್ಳೋದು ಅನ್ನೋ ಒಂದು ತಂತ್ರವನ್ನು ರುಕ್ಮಿಣಿ ಮಾಡಿರ್ತಾನೆ. ಇಲ್ಲಿವರೆಗೂ ಎಲ್ಲ ಸಕ್ರಮವಾಗಿ ನಡೀತಾ ಇರುತ್ತೆ. ಎಷ್ಟೊಂದು ಜನ ರಾಜರಿಗೆ ಆಹ್ವಾನವನ್ನು ಕಳಿಸಿರ್ತಾರೆ. ಅವ್ರ ಕಡೆ ಜನ ತಮ್ಮ ತಮ್ಮ ಒಡೆಯರ ವಸತಿಗಳಿಗೆ ಆ ಸಿದ್ಧತೆ ಮಾಡೋಕ್ಕೆ ಆಗಲಿ ಜನನೂ ಕೂಡ ಬರ್ತಾ ಇರ್ತಾರೆ. ಆಗ ಇವಳಿಗೆ ಏನೇನೋ ಯೋಚನೆ ಬರುತ್ತೆ. ಅರಮನೆಯಲ್ಲಿ ಆವರಣದಲ್ಲಿ ಇರೋ ಬಾವಿನಲ್ಲಿ ಬಿದ್ದುಬಿಟ್ಟು ಸತ್ತು ಹೋಗೋಣ ಅಂತ ಯೋಚನೆ ಮಾಡ್ತಾಳೆ. ಆದರೆ ಬದುಕಿನ ಸವಿ ಜೊತೆಗೆ
ತಾನು ಒಂದು ಸತಿ ನೋಡಿದ್ದ ಆ ದನ ಕಾಯೋ ಹುಡುಗನ ಕೈ ಹಿಡಿಬೇಕು ಅನ್ನೋ ಒಂದು ಗಳಿಗೆಯ ಕನಸು ಅವಳನ್ನು ಹಾಗೆ ಮಾಡೋಕ್ಕೆ ಬಿಡೋದಿಲ್ಲ. ಎಷ್ಟೊಂದು ಪವಾಡಗಳ ಕಥೆಯನ್ನು ಅವಳು ಕೇಳಿರ್ತಾಳೆ. ಒಂದಲ್ಲ ಒಂದು ದಿವಸ ಅವನು ನನ್ನನ್ನು ಕಾಪಾಡಲಿಕ್ಕೆ ಬರ್ತಾನೆ ಅಂತ ನಂಬಿರ್ತಾಳೆ. ಆ ಆಸೆಯಿಂದಲೇ ಅವಳು ತ್ರಿವಕ್ರೆಯ ಸಂಪರ್ಕವನ್ನು ಇಟ್ಕೊಂಡು ಅದರ ಮುಖಾಂತರ ದೇವಕಿಯ ಸಂಪರ್ಕವನ್ನು ಕೂಡ ಇಟ್ಕೊಂಡಿರ್ತಾಳೆ. ಮುಂದೆ ಯಾವಾಗಾದರೂ ತನಗೆ ಸಹಾಯ ಮಾಡ್ತಾನೇನೋ ಅಂತ ಹೇಳ್ಬಿಟ್ಟು ಶ್ವೇತಕೇತುವನನ್ನು ಒಬ್ಬ ಗುರುವನ್ನಾಗಿ ಮಾಡಿಸಿ ತನ್ನ ಊರಲ್ಲೇ ಒಂದು ಆಶ್ರಮ ಕಟ್ಟಿಸಿ ಅಲ್ಲಿದ್ದ ಭೋಜಕುಲದ ತರುಣರಿಗೆ ಶಸ್ತ್ರವಿದ್ಯೆಯನ್ನು ಅವನು ಕಲಿಸೋ ಹಾಗೆ ಕೂಡ ಎಲ್ಲ ಏರ್ಪಾಟು ತನ್ನ ಅಜ್ಜನ ಮುಖಾಂತರ ಮಾಡಿಸಿರ್ತಾಳೆ. ಕೊನೆಗೆ ಹೇಗೆ ಮಾಡಿದ್ರೂ ಈ ಸ್ವಯಂವರ ನಿಲ್ಲಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಅವಳಿಗೆ ಅರ್ಥ ಆಗುತ್ತೆ. ಆಗ ಶ್ವೇತಕೇತುನನ್ನು ಕರೆದು ಹೇಗಾದರೂ ಮಾಡಿ ನನ್ನನ್ನು ಬಿಡುಗಡೆ ಮಾಡಿಸಿ ಅಂತ ಹೇಳಿಬಿಟ್ಟು ಕೃಷ್ಣನನ್ನು ಪ್ರಾರ್ಥನೆ ಮಾಡಿ ನನ್ನ ಪರವಾಗಿ ಅಂತ ಹೇಳಿಬಿಟ್ಟು ಮಧುರೆಗೆ ಕಳಿಸ್ತಾಳೆ. ಸರಿ, ಶ್ವೇತಕೇತು ಹೋಗಿರ್ತಾನೆ, ಬರ್ತಾನೆ ಹಿಂತಿರುಗಿ. ಈ ಕಪಟ ಸ್ವಯಂವರಗಳಿಗೆ ಅವರ ಮನಸ್ಸಿಗೆ ವಿರುದ್ಧವಾಗಿ ರಾಜಕುಮಾರಿಯರನ್ನು ಹೀಗೆ ಅದಲು ಬದಲು ಮಾಡೋ ಅಂತಹ ಈ ಕೆಲಸ ಏನಿದೆ ಇದಕ್ಕೆ ಕೃಷ್ಣ ಕಡು ವಿರೋಧಿ. ಆದರೆ ಅವನು ನಿನ್ನನ್ನು ಉಳಿಸೋಕ್ಕೆ ಅಂತ ಬಂದುಬಿಟ್ಟು ಮಧುರೆ ಮತ್ತು ಮಧುರೆಯ ಯಾದವರಿಗೆ ತೊಂದರೆ ಕೊಡೋಕ್ಕೆ ಅವನು ಇಷ್ಟಪಡ್ತಾ ಇಲ್ಲ ಅನ್ನೋಂತಹ ಒಂದು ಕೃಷ್ಣನ ಸಂದೇಶವನ್ನು ಅವನು ರುಕ್ಮಿಣಿಗೆ ಮುಟ್ಟಿಸಿರ್ತಾನೆ. ಆದರೆ ಈ ಶ್ವೇತಕೇತು ಒಂದು ಸಹಾಯ ಮಾಡಿರೋದೇನು ಅಂದರೆ ಕರವೀರಪುರದ ರಾಜಕುಮಾರಿ ಶೈಬಿಯನ್ನು ಕೂಡ ಜೊತೆಗೆ ಕರ್ಕೊಂಡು ಬಂದಿರ್ತಾನೆ. ಅವನ ಪ್ರಯಾಣದ ತಂಡದಲ್ಲಿ ಅವಳು ಕೂಡ ಇರ್ತಾಳೆ. ಅವಳು ಕರವೀರಪುರಕ್ಕೆ ಹೊರಟಿರ್ತಾಳೆ. ಹೋಗೋಕ್ಕೆ ದಾರಿಯಲ್ಲಿ ಒಂದು ಸ್ವಲ್ಪ ದಿವಸ ಕುಂದಿನಪುರದಲ್ಲಿ ರುಕ್ಮಿಣಿಯ ಅಜ್ಜನ ಅರಮನೆಯಲ್ಲಿ ಒಂದು ಸ್ವಲ್ಪ ದಿವಸ ಉಳ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಅವಳು ಬಂದಿರ್ತಾಳೆ. ಅವಳು ಬಂದ ನಂತರ ಇವಳಿಗೆ ಎಷ್ಟೋ ಬಲ ದೊರೆತ ಹಾಗಾಗತ್ತೆ. ಇವಳು ಶೈಬಿಯನ್ನು ನೋಡ್ತಾಳೆ. ಅವಳ ನಿಲುವು, ಅವಳ ನಡಿಗೆ, ಅವಳಿಗೆ ನಡವಳಿಗಳನ್ನೆಲ್ಲ ನೋಡಿ ತುಂಬ ಇಷ್ಟ ಆಗುತ್ತೆ. ಅವಳನ್ನು ಮೆಚ್ಚದೇ ಇರೋಕ್ಕೆ ಕಾರಣನೇ ಇಲ್ವಲ್ಲ ಅಂದ್ಕೊತಾಳೆ. ಮೊದಲನೇ ಸಲ ಅವಳಿಗೆ ಕೃಷ್ಣನ ಮನೆಯಲ್ಲೇ ಇದ್ದು ಬಹುಶಃ ಅವನ ಮನಸ್ಸನ್ನೇ ಇವಳು ಕದ್ದಿರಬಹುದಾ ಅಂತೇಳ್ಬಿಟ್ಟು ಈ ಕೃಷ್ಣ ಸುಂದರಿ ಶೈವ್ಯೆಯ ಬಗ್ಗೆ ಅವಳಿಗೆ ಅಸೂಯೆ ಹುಟ್ಕೊಳ್ಳುತ್ತೆ. ಆದರೆ ಇವಳೇನು ಮಾಡ್ತಾಳೆ, ತನ್ನ ದುಃಖವನ್ನು ಅವಳ ಹತ್ರ ತೋಡ್ಕೊತಾಳೆ. ಈ ಥರ ಇದೆ, ನನಗಿಷ್ಟ ಇಲ್ಲ ಮದುವೆ ಆಗಲಿಕ್ಕೆ, ನನಗೆ ಕೃಷ್ಣನ ಮದುವೆ ಆಗಲಿಕ್ಕೆ ಇಷ್ಟ ಇರೋದು, ಆದರೆ ಈ ಥರ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ವಿಚಾರವನ್ನು ಅವಳ ಹತ್ರ ಹಂಚ್ಕೊತಾಳೆ. ಈ ಶೈಬ್ಯೆ ರುಕ್ಮಿಣಿಗಿಂತ 4 ವರ್ಷ ದೊಡ್ಡವಳು. ಆದರೂ ಕೂಡ ಅವಳು ತುಂಬ ದೊಡ್ಡವಳೇನೋ ಅನ್ನೋ ಹಾಗೆ ಪ್ರೌಢ ಸ್ತ್ರೀ ಹಾಗೆ, ನೋಡು ನಿನ್ನ ಮಾತು ಸರಿಯಲ್ಲ, ದೃಢ ಸಂಕಲ್ಪ ಇದ್ದರೆ ಯಾರು ನಿನ್ನ ಕೈಯಿಂದ ಏನು ಮಾಡಿಸೋಕ್ಕಾಗಲ್ಲ, ನೀನು ಗಟ್ಟಿಯಾಗಿ ನಿಲ್ಲು, ನಾನು ಈ ಸ್ವಯಂವರದಲ್ಲಿ ನನ್ನ ಭಾಗ್ಯ ಆಗೋದಿಲ್ಲ ಅಂತ ಹೇಳು. ನಿನ್ನ ಒಂದು ಒಪ್ಪಿಗೆ ಇಲ್ಲದೆ ಯಾರು ಏನು ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾಕೆ ಭಯ ಬೀಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಅವಳಿಗೆ ಹೇಳ್ತಾಳೆ. ಇವಳಿಗೆ ತುಂಬ ಉದ್ವೇಗ ಆಗುತ್ತೆ. ಈಗ ಇಲ್ಲಿ ಏನು ನಡೀತಾ ಇದೆ ಅಂತ ನಿನಗೆ ಗೊತ್ತಿಲ್ಲಮ್ಮ, ಎಲ್ಲ ಸಿದ್ಧ ಹೋಗಿದೆ, ಇನ್ನೊಂದು ತಿಂಗಳ ಒಳಗೆ ಬೇರೆ ಬೇರೆ ದೇಶಗಳ ರಾಜಕುಮಾರರು ಇಲ್ಲಿಗೆ ಬರ್ತಾರೆ, ಸ್ವಯಂವರದ ದಿನ ಕೂಡ ಗೊತ್ತಾಗಿದೆ, ಆವತ್ತು ನಮ್ಮಣ್ಣ ಈ ಜರಾಸಂಧನ ದುಷ್ಟ ತಂತ್ರಗಳಿಗೆ ನನ್ನನ್ನು ಆಹುತಿ ಮಾಡಿಬಿಡ್ತಾನೆ ಅಂಥೇಳಿ ಕಣ್ಣೀರು ಹಾಕ್ತಾಳೆ. ಆಗ ಶೈಬ್ಯ ಹೇಳ್ತಾಳೆ, ನೋಡು ಆಹುತಿ ಆಗ್ತೀನಿ ಅಂತ ನೀನು ಯಾಕೆ ಅಂದ್ಕೊಳ್ತೀಯ, ಆಹುತಿ ಆಗಲ್ಲ ಅಂತ ಹೇಳು, ನೀನು ಒಪ್ಕೋಬೇಡ ಅಂತ ಮತ್ತೆ ದೃಢವಾಗಿ ಹೇಳ್ತಾಳೆ. ಆಗ ರುಕ್ಮಿಣಿ ಹೇಳ್ತಾಳೆ, ಕೃಷ್ಣ ನನ್ನನ್ನು ಬಿಡಿಸ್ಕೊಳ್ಳೋಕ್ಕೆ ಬರದೇ ಇದ್ದರೆ ನನಗಿರೋದು ಒಂದೇ ದಾರಿ, ಏನು ಅಂದರೆ ಬಾವಿನಲ್ಲಿ ಅಥವಾ ಹೊಳೆಯಲ್ಲಿ ಹಾರಿಕೊಂಡು ನನ್ನ ಪ್ರಾಣವನ್ನು ನೀಗೋದು ಅಷ್ಟೇ ಅಂತೇಳಿ ಹೇಳ್ತಾಳೆ. ಆಗ ಶೈಬ್ಯಕ್ಕೆ ಹೇಳ್ತಾಳೆ, ನಿನಗೆ ಯಾಕೆ ಅವನ ಮೇಲೆ ಅಷ್ಟೊಂದು ಅನುರಾಗ ಅಂತ ಕೇಳಿದಾಗ ಇವಳು ಹೇಳ್ತಾಳೆ, ನಾನು ಮೊದಲನೇ ಸಲ ಅವನನ್ನು ನೋಡಿದಾಗಿಂದ ನನಗೇನಾಯಿತು ಅಂತ ಗೊತ್ತಿಲ್ಲ, ನಾನು ಆವತ್ತಿನಿಂದ ಬೇರೆ ಮನುಷ್ಯಳೇ ಆಗಿಬಿಟ್ಟಿದ್ದೀನಿ, ಅವನನ್ನು ಮೊದಲನೇ ಸಲ ನೋಡಿದಾಗಿಂದ ನನಗೆ ಅವನ ಮೇಲೆ ತುಂಬ ಪ್ರೀತಿ ಆಗಿದೆ ಅಂತೇಳಿ ಹೇಳ್ತಾಳೆ. ಜೊತೆಗೆ ಹೇಳ್ತಾಳೆ, ನೀನು ಹೇಳ್ತೀಯಲ್ಲ ಪ್ರತಿಯೊಬ್ಬರನ್ನು ಅವನು ಆಕರ್ಷಣೆ ಮಾಡ್ತಾನೆ ಅಂತ, ಆ ಥರ ನನ್ನನ್ನು ಅವನು ಆಕರ್ಷಣೆ ಮಾಡಿಬಿಟ್ಟ ಅಂತ ಹೇಳಿಬಿಟ್ಟು ದುಃಖವಾಗಿ ಕಣ್ಣಲ್ಲಿ ನೀರು ತುಂಬ್ಕೊತಾಳೆ. ಅವಳು ಮಾತನ್ನು ಕೇಳಿ ಶೈಬ್ಯೆಗೂ ಕೂಡ ಅನಿಸುತ್ತೆ, ಹೌದು ಪ್ರತಿಯೊಬ್ಬರು ಅವನನ್ನು ಮೆಚ್ಚಬೇಕು, ಆ ಥರ ಅವನು ಯಾವಾಗಲೂ ಮಾಡ್ತಾನೆ ಅಂತೇಳಿ ಹೇಳ್ತಾಳೆ. ಮತ್ತು ರುಕ್ಮಿಣಿ ಮುಂದುವರಿಸ್ತಾಳೆ, ಕಂಸ ಚಾಣೂರರನ್ನು ಅವ್ರನ್ನ ಕೊಂದಾಗ ನಾನು ಅಲ್ಲೇ ಇದ್ದೆ, ಅದನ್ನೆಲ್ಲ ನಾನು ನೋಡಿದೆ. ಆ ಜನಸಮೂಹದ ಅಲ್ಲಕಲ್ಲೋಲದಲ್ಲಿ ಅವನು ವಿಜಯಿಯಾಗಿ ನಿಂತಿದ್ದ, ಬಿರುಗಾಳಿನ ನಿಗ್ರಹಿಸ್ತಾ ನಿಂತ್ಕೊಳ್ಳೋ ದೇವೇಂದ್ರನ ತರಹ ಅವನು ನಿಂತಿದ್ದ. ಆ ನಂತರ ಪುಟ್ಟ ಮಗುವೇನೋ ಅನ್ನೋ ಹಾಗೆ ಓಡಿ ಹೋಗಿ ತಾಯಿ ದೇವಕಿಯ ತೋಳುಗಳಲ್ಲಿ ಸೇರ್ಕೊಂಡ್ಬಿಟ್ಟ. ಇದೆಲ್ಲವನ್ನು ನಾನೇ ನೋಡಿದೆ.
ಆ ಗಳಿಗೆಯಿಂದಲೇ ಅವನು ನನ್ನ ಮನಸ್ಸಲ್ಲಿ ಸೇರಿ ಹೋಗ್ಬಿಟ್ಟಿದ್ದಾನೆ. ಆವತ್ತಿನಿಂದ ದಿನ ನನ್ನ ಕನಸಲ್ಲಿ ಅವನನ್ನು ನೋಡ್ತೀನಿ. ಆ ಕಿರೀಟದ ಮೇಲಿರೋ ನವಿಲುಗರಿ, ಗಾಳಿಲಿ ಅದು ಅಲ್ಲಾಡೋದು ಪ್ರತಿಯೊಂದು ನನಗೆ ಕಾಣುತ್ತೆ. ಅವನಿಗೋಸ್ಕರ ನಾನು ಎಷ್ಟು ಹುಚ್ಚಿಯಾಗಿದ್ದೀನಿ ಅಂತ ನಿನಗೆ ಗೊತ್ತಿಲ್ಲ, ನಿನಗದೆಲ್ಲ ಅರ್ಥನೇ ಆಗೋದಿಲ್ಲ ಅಂತ ರುಕ್ಮಿಣಿ ಹೇಳ್ತಾಳೆ. ಆಗ ಶೈಬ್ಯ ಏನು ಮಾತಾಡ್ದೆ ವಿಷಾದದಿಂದ ಒಂದು ಕಿರುನಗೆ ನಗುತ್ತಾಳೆ. ಏಕೆಂದರೆ ಅವಳಿಗೂ ಕೂಡ ಅವನನ್ನು ಮದುವೆ ಮಾಡಿಕೊಂಡ್ರೆ ಅನ್ನೋ ಒಂದು ಆಸೆ ಕೂಡ ಇರುತ್ತೆ. ಅದು ಸಾಧ್ಯನೇ ಆಗೋಲ್ಲ ಅನ್ನೋದು ಅವಳಿಗೆ ಅರಿವಾಗಿ, ಹಾಗಾಗಿ ಅವಳಿಗೆ ವಿಷಾದದ ಒಂದು ನಗು ಕೂಡ ಬರುತ್ತೆ. ಮತ್ತು ರುಕ್ಮಿಣಿ ಹೇಳ್ತಾಳೆ, ನೋಡು ಗೋಪಾಲನನ್ನು ಬಿಟ್ಟು ನಾನು ಬೇರೆ ಯಾರನ್ನೂ ಮದುವೆ ಆಗೋದೇ ಇಲ್ಲ ಅಂಥೇಳಿ ಹೇಳ್ತಾಳೆ. ಆಗ ಶೈಬ್ಯ ನಗಬೇಕೇನೋ ಅನ್ನೋ ಹಾಗೆ ಸುಮ್ಮನೆ ನಗೋಕ್ಕೆ ಪ್ರಯತ್ನ ಮಾಡಿ ಹೇಳ್ತಾಳೆ, ಈಗ ಅವನು ಯಾರನ್ನೂ ಮದುವೆ ಆಗೋದಿಲ್ಲ ಅಂತೇಳಿ ಹೇಳ್ತಾಳೆ. ಯಾಕೆ, ನಾನೇನು ತಪ್ಪು ಮಾಡಿದ್ದೀನಿ ಅಂತ ಇವಳು ಕೇಳ್ತಾಳೆ ರುಕ್ಮಿಣಿ. ಇಲ್ಲ, ಅವನಲ್ಲೇ ತಪ್ಪಿರೋದು ಅಂತ ಶೈಬ್ಯ ಹೇಳ್ತಾಳೆ. ಆಗ ರುಕ್ಮಿಣಿಗೆ ಅಸೂಯೆ ಆಗುತ್ತೆ. ಇಷ್ಟೊಂದು ಇವಳ ಹತ್ರ ಎಲ್ಲ ಮಾತಾಡಿದಾನಲ್ಲ, ಹೇಗೆ ಸಾಧ್ಯ ಆಯಿತು ಅಂತೇಳ್ಬಿಟ್ಟು ತಕ್ಷಣ ಅವಳ ಒಂದು ಬಿಳಿಯ ಬಣ್ಣದ ಮೈಬಣ್ಣವೆಲ್ಲ ಅಸೂಯೆಯಿಂದ ಕೆಂಪಾಗಕ್ಕೆ ಶುರು ಆಗುತ್ತೆ. ಹೆಂಗಸರು ಅಂದರೆ ಅವನಿಗೆ ಬಲು ಇಷ್ಟ, ನನಗೆ ಗೊತ್ತು, ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತೇಳ್ಬಿಟ್ಟು ಶೈಬ್ಯನ ಮತ್ತೆ ಚುಚ್ಚಲಿಕ್ಕೆ ಹೋಗ್ತಾಳೆ. ಆಗ ಶೈಬ್ಯ ಹೇಳ್ತಾಳೆ, ನೋಡು ನೀನು ವಿನಾಕಾರಣ ಅಸೂಯೆ ಪಡ್ತಾ ಇದೆಯಾ, ನಾನು ಅವನ ಪ್ರೇಯಸಿ ಖಂಡಿತ ಅಲ್ಲ, ಅವನ ಚರಣದಾಸೆ ನಾನು ಅಂತ ಹೇಳಿಬಿಟ್ಟು ಹತ್ಕೊಂತ ಅವಳು ಕಣ್ಣು ಮುಚ್ಕೊಂಡ್ಬಿಡ್ತಾಳೆ. ಸದ್ಯಕ್ಕೆ ಕತೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.